ನವಜೋಡಿಗಳ ನವಚಿತ್ರ ಗದುಗಿನ ಗಾನಯೋಗಿ ಮಠದಲ್ಲಿ 1001 ಒಳಬಳ್ಳಾರ್ ತಾತೂರು ಮಠದಲ್ಲಿ 1001 ಉಚಿತ. ಅಲ್ಲಿ ಉಚಿತ, ಇಲ್ಲಿ ಉಚಿತ. ದೇವರೇ ನಮಗೆ ಯಾವಾಗಪ್ಪ ನಿಶ್ಚಿತ? ಕರೆಂಟ್ ಹೋದ ಟೈಮಲ್ಲಿ ರಾತ್ರಿ ಆಯ್ತು ಇವೆಲ್ಲ ಹಳೆ ಹೋಗ್ಯಾವು. ಏನಿದ್ರು ಟ್ರೆಂಡಿಂಗ್ ಬಂದಿತ್ತು. ನಾ ಪುಸ್ತಕ ಕೇಳಿಲ್ಲ. ಕೂತ್ಲೆ ಏನಾಗಿ ಚಕ್ಕು ನಿಂತಾನೋ ಯಪ್ಪ. ಏನ್ರಿ ಮೆಹಂಬತ್ ಸಾಹೇಬ್ರ? ಹೌದು ಅನ್ನಂಗ ಯಾವ ಮಂಟಪಗೊಂಡ್ರಿ? ಹೌದು ಅನ್ನಂಗ ನಿಮ್ದು ಯಾವಾಗ ಲಗ್ನ ಫಿಕ್ಸ್ ಆಯ್ತು? ಇನ್ನೂ ಮುಗಿದಿಲ್ಲ ಭಾರತ್ನ ನನ್ನ ವಿಘ್ನ. ನನ್ನ ಮದುವೆಂಬ ಮನೆಗೆ ಬಿದ್ದಾವ ಯಾಗ್ನ. ನೀ ಒಪ್ಪಲಾರ್ದ ಆಗೋದಿಲ್ಲ ನನ್ನ ಲಗ್ನ. ನೋಡ್ ದೋಸ್ತ, ನನಗೆ ಸಡನ್ ಆಗಿ ಹೂ ಅನ್ನಕ್ಕಾಗಲ್ಲ. ಯಾಕಂದ್ರೆ ನಮ್ಮಪ್ಪ ಸಟ್ನ ಬಂದು ಬಿಡ್ತಾನ. ಅಪ್ಪ ಬೈತಾನಂತ ನೀನ್ ಹಿಂಗ ಅಡ್ಡಾಡ್ಕೊಂತ ಕುಂತ್ಕೊಂಡ್ರ ನಮ್ಮ ಕೈ ತುಪ್ಪದಾಗ ಬೀಳಾರ್ದ ಹೊರಕು ಚಪ್ಪದಾಗ ಕುಂತ್ಕೊಂಡು ನಾವು ಕೈಲಿ ಜಪ ಮಾಡ್ಬೇಕಾತೈತಿ. ಹಿಂಗಾದ್ರೂ ಮಕ್ಕಳ ಭಾಗ್ಯ ಪಡೆಯೋದು ಯಾವಾಗ? ಹುಚ್ಚಿ ಹಳೆ ಹುಚ್ಚಿ. ಹೌದಾ, ನೀ ಬಾ ಶಾಣೆಗಿಂಡಿ. ನೋಡ್ ದೋಸ್ತ, ನಾ ಹೇಳೋ ಮಟ್ಟ ಪೂರ್ತಿ ಕೇಳ. ನಮ್ಮಪ್ಪಗ ಆ ರಮ್ಮಗ ಇಬ್ರು ರೊಕ್ಕದ ಗಂಟು, ಇಬ್ರು ಎಂದಾಗುದು ಲಗ್ನದ ಗಂಟು. ಅವನ ಹತ್ರ ಎಲ್ಲಿ ಬರ್ತೈತಿ ರೊಕ್ಕದ ಗಂಟ? ಅವನ ಮನ್ಯಾಗ ಹುಡುಕ್ಯಾಡಿದ್ರು ಸಿಗೋದಿಲ್ಲ ಒಂದು ಜೋಳದ ದೊಂಟು. ಹುಡುಗಿ ನಿನಗೆ ಯಾರೆದಾಗ ಬಿಡಲೇ ನನ್ನ ಗಾಡಿ. ಹುಡುಗಿ ನಿನಗೆ ಯಾರೆದಾಗ ಬಿಡಲೇ ನನ್ನ ಗಾಡಿ. ಹೆಂಗೆಂಗೋ ಆಗತೈತೆ ನನ್ನ ಮನದಾಗ. ಮೊನ್ನೆ ತರ್ಲಕ್ಕ ಹೋಗಿ ನನ್ನ ಮನೆಯೊಂದು ಅಂಗಡದಾಗ ನಿಂತವೇ ಮಿಷನ್ ಗಾಡಿ ಅಂತ. ಲೇ ಮಗನ, ಅದ್ರಾಗ ಒಂದು ಹೋಟ್ಲು ಸುರೇಶನ್ ಜೈಸಿ ಕೂಡ ಖರೀದಿ ಮಾಡಿದಲೇ ನಾನು. ಲೇ ರಾಮ, ನನ್ನ ಪ್ರೇಮದ ತೋಟದಾಗ ನೀನೇ ಕಟ್ಟು ಬಂದಲೇ. ಸಾಕಳಪ್ಪ ಯಾಟ, ನಿನ್ನ ಪ್ರೇಮ ತೋಟದಾಗ ನಾನೇ ಬರ್ಕೊಂಡೆಪ್ಪ. ಹಿಂಗ ಹೊಂಟಿದ್ನ್ಯಾ ಹೋಟ್ಲು ಮುಂದೆ ಹೊಂಟಿದ್ದಲೇ. ಒಂದು ಗುಲಾಬಿ ಕಿತ್ತಿಗೆನ್ಯಾ, ಅದನ್ನ ಕಿತ್ತಿಗೆಂದ ಚಂದಪ್ ನೋಡ್ಲೆ ಮಗ 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 ನಾರಾಗತ್ತ. ಅದು ರಸ ಇರಕ್ ಹೊಂಟಿದ್ದಲೇ ಮಗನ. ಲೇ ಅಪ್ಪ, ನೀವು ನನ್ನ ಸೊತ್ತಲೇ. ಲೇ ನನ್ ನೋಡಿ ಮೇಲೆ ನಿನ್ ಕ್ಯಾಟ ಕಾಣಿ ಆಗ್ಬಿಡ್ತಲೇ ಅಪ್ಪ. ನನಗೇನು ಮಾತು ಕೊಟ್ಟಳಲೇ ಇವತ್ತು. ನನಗೇನ ಮಾತು ಹೇಳಲೇ ನಾಟಕ ಇವತ್ತ. ಹೌದಾ, ನೀವಿಬ್ರು ಅಷ್ಟೈತ ತಾಕತ್. ನನ್ನ ತಾಕತ್
ವಾಂತಿ ಮಾಡ್ತೀಯ ನೀನು ಇವನೇ ನನ್ನ ಗಂಡ ಅಂತ ಇವ್ನಿಗೆ ಹೇಳು ಸ್ವಲ್ಪ ಮತ್ತೆ ನನ್ನ ರತ್ನ ಮುಂದೆ ನಿನಗೆ ಬರ್ತಲೇ ಲೇ ರಾಮ ಒಂದು ಕೈ ಲೇ ರಾಮ ನನ್ನ ಕಿಮ್ಮತ್ತಿನ ಸನ್ನೆಟ್ ಬರ್ಬೇಡ ಮತ್ತ ಏನ್ ಮಾಡ್ತಿದ್ದೀರಿ? ನಾನಂದ್ರೆ ಏನಲಿ ನನ್ನ ವರ್ಚಸ್ ಅಂದ್ರೆ ಏನಲಿ ಪುತ್ರ ಕಳ್ಳಿಗೆ ದೇವರ ಗುಡಿ ಮುಳ್ಳೂರು ಕೊಲ್ಲೂರು ಹೌದಾ? ಮುದ್ಲಿನ್ನಿ ಪುತ್ರ ಕಳ್ಳಿಗೆ ನೀರು ಕೊಡೋದಿನ ನಾನು ಮನೆಯಾಗ ಬಡ ಬಂದ್ರಿಗೆ 70 ಮನೆ ಹಾಕೋದಿನ ನಾನಂದ್ರೆ ಏನು ನನ್ನ ಮೆಂಬರ್ ಸ್ಪೆಷಾಲಿಟಿ ಅಂದ್ರೆ ಏನಲ್ಲ ಓಯ್ ಸಾಕು ಮುಗಿಸ್ತೀನಿ ಹಾಳ ಪುರಾಣ ಅಲ್ಲ ನಳ ಬಿಡ್ತಾನಂತ ನಳ ಬರ್ತೈತಿ ತಡಿ ಅಂತಂದು ಕೊಡ ಬುಡಕಿಟ್ರಿ ಉನ್ನ ನಳದಾಗ ನಾನು ನೀರು ಬರಂಗಿಲ್ಲ ತಟ 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 ಅಂತ ಹೋಗ್ತೈತಿ. ಏ ರತ್ನ ತೆಗಿಬ್ಯಾಡಿ ಇವನು ಮುಂದೆ ನನ್ನ ಮರ್ಯಾದೆ ನಾಳೆನೆ ಮಾಡಿಸ್ತೀನಿ ಅದ್ರ ರಿಪೇರಿ ಆಮೇಲೆ ತಂದು ನಿನ್ನ ಕೊಡದ ಕಚ್ಚು ಪವರ್ ಕೊಡ ತುಂಬಿ ಹೊರಗೆ ನೀರು ಹರಿದ್ರು ಆ ನಳ ಗುರ್ರ ಅನ್ನೋದು ಬಿಡಂಗಿಲ್ಲ ರತ್ನ ಈ ನನ್ನ ಮಗದೇನಲ್ಲ ಪೂರ್ತಿ ಸುಳ್ಳು ಹೇಳಕೈತೇನ ಮೆಂಬರ್ ಅಲ್ಲ ಯಾ ನಳಕ್ಕೆ ನೀರನ್ನ ಬಿಡಂಗಿಲ್ಲ ನನ್ನ ಮಾತು ಕೇಳ ರತ್ನ ಇವನ್ ಮಾತು ನಂಬಕ್ ಹೋಗ್ಬೇಡ ಇವನ್ ಮಾತು ನಂಬಿದೆ ಅಂದ್ರ ಕಲ್ಲೂರ ಕೆಡಬೇಕು ಹೊತ್ತು ಮೆಂಬರಿಗೆ ಕಳ್ಸ್ಯಾರ ಮಲ್ಲಾಪುರದಾಗಂತ ಮೊದಲ ಇಲ್ಲ ಅವನ ಹೇಳ ರತ್ನ ನನ್ನ ಕಾಂಟ್ರಾಕ್ಟರ್ ಕೆಲಸದ ಬಗ್ಗೆ ಕೇಳು ಹೇಳ್ತನ ಸಂಧ್ಯಾಗ ಹೌದಾ ಗೊಂದ್ಯಾಗ ಅದ್ರಾಗಂತೂ ಪ್ಯೂರ್ ಎಸ್ ಸಿಮೆಂಟ್ ತಂದ ಸಿಸಿ ರಸ್ತೆ ಹಾಕ್ಸಿನಿ ಹುಡುಗ ಈ ನನ್ನ ಮಗ ತುಂಬಿಸಿನ ತಂಗಲ್ಲ ಕೊಡ ಅದನ್ನ ಏನಾರ ತಗಂದ ನೀನ್ ಒಂಟ್ರ ಸಾಕ ಸಿಸಿ ರಸ್ತದ ಮೇಲೆ ನಿನ್ನ ಕಾಲನ ಗೆಜ್ಜಿದವಲ್ಲ ಈಗ ಆಗಿದ್ದಲ್ಲ ನಿನ್ನ ಕಾಲನ ಗೆಜ್ಜೆ ಅವ್ ಏನಂತ ಗೊತ್ತೈತೇನ ಟಾಕ 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 ಅಂತ ನೋಡ್ರತ್ನ ಏನು ನೀನು ರೋಡ್ ರಿಪೇರಿ ಮಾಡ್ತೀಯ ಮುಗಿತಾಳ ನೀ ರೋಡ್ ರಿಪೇರಿ ಮಾಡಿದ್ರ ಅದೇನು ಸುದ್ದ ಆಗುಲ್ಲ ರೋಡ್ನ್ಯಾಗ ಗಾಡಿಗಳು ಹೊಂಟ್ರ ಕೊಟ್ಟು ಅಂತ ನಿಂದಿರ್ತಾವ ಇವ್ರ ಮುಖಕ್ಕೆ ಮಂಗಳಾರತಿ ಅಯ್ಯೋ ಅಂತೂ ನೀ ಇಬ್ರು ನಾಚಿಕೆ ಬಿಟ್ಟ ನಿಂತಿರಂದಂಗಾತ ಏನು ಮಾಡೋದು ರತ್ನ ಕಳ್ಳಿಗೆ ನಾಚಿಗೆ ಇಲ್ಲ ಅಣ್ಣಾಳಿಗೆ ಏಸಿಗೆ ಇಲ್ಲ ಅಂದಾಗ ನಮ್ಮಂತ ವಯಸ್ಸು ಹುಡುಗರಿಗೆ ಎಲ್ಲಿ ಬರ್ತಾರ ರತ್ನ ನಾಚಿಕೆ ಓದ ಬಿಡ ರತ್ನ ಅದನ್ನೆಲ್ಲ ಮರ್ತು ಬಿಟ್ಟ ಸ್ವಲ್ಪ ಹೃದಯ ತಣ್ಣಗ್ ಮಾಡಿದಂದ್ರೆ ಸಾಕು ರತ್ನ ಲೈಲಾ ಮಜನ ತರ ಅಕ್ಕಿ ಹಂಗ ಹಾಸ್ಕೊಂಡ ಬಿಡ್ತೀನಿ ನೋಡಿಗೆ ಅವನು ಮಾತು ನಂಬಬೇಡ ರತ್ನ ಅವನ ಮಾತು ಪೂರ ನಂಬೇಡ ಈಗ ಸುಳ್ಳು ಇವನು ಮಾತಿನಲ್ಲಿ ಮನೆ ಕಟ್ಟಿ ಉಗುಳಿನಲ್ಲಿ ಮೇಲ್ಮದ್ದೆ ಹಾಕಿ ಅದನ್ನ ಕುಂದಿರಿಸಿ ನಗುತ್ತಾನ ಆಮೇಲೆ ಹೊಳತಿ ನೀ ಹೊಳೋದು ನನಗೆ ಚಂದ ಕಾಣಂಗಿಲ್ಲ ನೀನು ಮರೆತು ನನ್ನ ಕೈ ಹಿಡಿದ್ರ ಹಂಗೆಲ್ಲ ಅರಮನೆಯಾಗ ನೀನು ಕುಂದಿರಿಸಿ ಒಂದು ವರ್ಷದಾಗ ವರ್ಷ ಹಾಕ್ಸಿ ನಿನ್ನ ಅಂತ ಕೂಸಿನ ತಾಯಿನ ಮಾಡ್ತೀನಿ ಅಯ್ಯೋ ನಿಮಗ ಮಗುವಿನ ತಾಯಿ ಮಾಡೋದು ಗೊತ್ತೈತೇನು ಅಯ್ಯೋ ನನ್ನ ರಾಣಿ ಅದ್ರಾಗಂತೂ ಈ ನನ್ನ ಮಗ ಎತ್ತಿದ ಕೈ ಎಷ್ಟು ಜನ ನನ್ನ ಕಡೆಯಿಂದ ಟ್ರೈನಿಂಗ್ ತಗೊಂಡು ಹೋಗ್ಯಾರ ನೀ ಒಂದ್ಸಲ ಟೆಸ್ಟ್ ಮಾಡಬೇಕಾದ್ರ ಗೊತ್ತಾಗ್ಲೇ ನಮ್ಮ ಮಗ ನೋಡೋಣ ಅಯ್ಯೋ ರತ್ನ ಈ ನನ್ನ ಮಗನ ಮಾತ್ರ ನಂಬಕ್ ಹೋಗ್ಬೇಡ ಪೂರಾ ಕಂತ್ರಿ ನನ್ನ ಮಗನ ಈ ನನ್ನ ಮಗನಲ್ಲ ಅವನು ಅದಕ್ಕೂ ಬರ್ಲಾರ ನನ್ನ ಮಗ ದಿನಕ್ಕೆ 4 ಮಗಿಕಾಯಿ ತಿಂತಾನ ಮಗ ಸಿನ್ನರಿಗೆ ಗೊತ್ತನ ಅದಕ್ಕೆ ಏನಂತಾರೆ ಗೊತ್ತಾನ ಈ ನನ್ನ ಮಗಕ್ಕ ಊರನ್ ಹುಡುಗಿಯರ್ ಎಲ್ಲಾರ ಚೀತು ಅಂತ ಓದ್ತಾರ ನನ್ನ ಮಗಗ ನಂಬಕ ಹೋಗ್ಬೇಡ್ರತ್ನ ಅದನ್ನೆಲ್ಲ ಮರ್ತ ಸಟ್ಟ ನನ್ನ ಕೈ ಹಿಡಿದೆ ಅಂದ್ರೆ ಸಾಕ ನಿತ್ಯ ನಿನ್ನ ಕಾರ್ನಾಗ ತಿರ್ಸ್ಬಿಡ್ತೀನಿ ಹುಡುಗಿ ಹೌದಾ ನಿನ್ನ ಕಾರು ಬೇಡ ನೀನು ಬೇಡ ಸರಿ ದಾರಿ ಬಿಡು ನಾನು ಮನೆಗೆ ಹೋಗ್ಬೇಕು ಬಂದು ಬಾಳ ಒಂದ್ರ ಅನ್ನ
ಟಕ ಟಕಾಯ್ಸು ಟಕ ಟಕ ಟಕಾಯ್ಸು ಲಗ ಲಗ ಲಗಾಯ್ಸು ಲಗ ಲಗ ಲಗಾಯ್ಸು ಟಕ ಟಕ ಟಕಾಯ್ಸು ಟಕ ಟಕ ಟಕಾಯ್ಸು ಲಗ ಲಗ ಲಗಾಯ್ಸು ಲಗ ಲಗ ಲಗಾಯ್ಸು ಹೆಣ್ಣು ಹೊನ್ನು ಮಣ್ಣೆಲ್ಲ ಹೆಣ್ಣು ಹೊನ್ನು ಮಣ್ಣೆಲ್ಲ ಒಸಿ ಸಿಕ್ರೆ ಜಮಾಯ್ಸು ಒಸಿ ಸಿಕ್ರೆ ಜಮಾಯ್ಸು ಕೃಷ್ಣ ಕೃಷ್ಣ ನನ್ನ ಕೃಷ್ಣ ಟಕಾಯ್ಸು ಟಕ ಟಕ ಟಕಾಯ್ಸು ಲಗ ಲಗ ಲಗಾಯ್ಸು ಲಗ ಲಗ ಲಗಾಯ್ಸು ನೋಟು ಸ್ವೀಟು ಸೈಟೆಲ್ಲ ನೋಟು ಸ್ವೀಟು ಸೈಟೆಲ್ಲ ಒಸಿ ಸಿಕ್ರೆ ಜಮಾಯ್ಸು ಒಸಿ ಸಿಕ್ರೆ ಜಮಾಯ್ಸು ಕೃಷ್ಣ ಕೃಷ್ಣ ನನ್ನ ಕೃಷ್ಣ ನೀನು ಜೋಡಿಸಿ ಇದ್ದ ಮಾರ್ಬಲ್ ಟಪೋರಿ ಕಣ್ಣಿನ ಚೆಂಡಲ್ಲಿ ಕಣ್ಣಿನ ಚೆಂಡಲ್ಲಿ ರಂಗಿಲ್ಲ ರಂಗಲ್ಲಿ ಹೊಡೆದರೆ ಹೊಡೆದರೆ ಹಿಂದಿ ನೀನು ಲಗೋರಿ ಚಕೋರಿ ಚಕೋರಿ ನಿನ್ನ ಕದಿಯಬೇಕು ಚಂಗ ಚಕೋರಿ ಬಳ್ಳಾರಿ ಜೈಲಲ್ಲಿ ಬಳ್ಳಾರಿ ಜೈಲಲ್ಲಿ ಕೂಡಿಟ್ರು ನೋಬರಿ ಅಪ್ಪರೆ ತ್ರಿಪುರ ಸುಂದರ ಸುಭದ್ರ ತಿಜೋರಿ ಕಣಜ 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 ಹಿಂದೂ ಜಗದ ಮೊದಲ ಕಣಜ ಅಲೆದು ಅಲೆದು ಪಡೆಯೋ ರಾಜ ಮಜಾ 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 ಟಕ ಟಕ ಟಕಾಯ್ಸು ಟಕ ಟಕ ಟಕಾಯ್ಸು ಲಗ ಲಗ ಲಗಾಯ್ಸು ಲಗ ಲಗ ಲಗಾಯ್ಸು ನೋಡು ಸೀಟು ಸೈಟೆಲ್ಲ ನೋಡು ಸೀಟು ಸೈಟೆಲ್ಲ ಒಸಿ ಸಿಕ್ರೆ ಜಮಾಯ್ಸು ಒಸಿ ಸಿಕ್ರೆ ಜಮಾಯ್ಸು ಕೃಷ್ಣ ಕೃಷ್ಣ ಸುಮ್ಮನೆ ಕೃಷ್ಣ ಮುರಾರಿ ಏನಂದ ಕೆಲಸ ನಿಂದು ಅಲ್ಲ ನಂದು ಅಂದಾರ ಬ್ಯೂಟಿನ ಹಿಡಿಯೋಣ ಬ್ಯೂಟಿನ ಹಿಡಿಯೋಣ ದರೋಡೆ ಮಾಡೋಣ ಮುಂದೆ ಲಾಭ ನಷ್ಟ ಎಲ್ಲ ದೇವರಿಗೆ ಕಿಲ್ಲಾಡಿ ಕಿಲ್ಲಾಡಿ ಈ ಕೋಳಿ ಕಟ್ಟ ಸಕತ್ ಕಿಲ್ಲಾಡಿ ಅಂದನ ಮೇಲಿಟ್ಟ ಕುಣನ ಒಳಗಿಟ್ಟ ಒಪ್ಪರೆ ಮುಟ್ಟಲು ಸಂಸಾರ ತಂದಿಟ್ಟ ಖನಿಜ 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 ಜಗವು ಸಕಲ ಸುಖದ ಖನಿಜ ಅಗೆದು ಅಗೆದು ತೆಗೆಯು ರಾಜ ಮಜಾ 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 ಟಕ ಟಕ ಟಕಾಯ್ಸು ಟಕ ಟಕ ಟಕಾಯ್ಸು ಲಗ ಲಗ ಲಗಾಯ್ಸು ಲಗ ಲಗ ಲಗಾಯ್ಸು ಹೆಣ್ಣು ಹೊನ್ನು ಮಣ್ಣೆಲ್ಲ ಹೆಣ್ಣು ಹೊನ್ನು ಮಣ್ಣೆಲ್ಲ ಒಸಿ ಸಿಕ್ರೆ ಜಮಾಯ್ಸು ಒಸಿ ಸಿಕ್ರೆ ಜಮಾಯ್ಸು ಕೃಷ್ಣ ಕೃಷ್ಣ ನನ್ನ ಕೃಷ್ಣ ಎಲ್ಲ ದೇವಗಳಾಯ್ತು ಒಂದು ತಿಳಿವಲ್ತು
ಯಾವ ಕಾಲ ಬಂತಪ್ಪ ಅಂತೀನಿ. ಶಿವ ಶಿವ ಪರಮಾತ್ಮ ನೋಡಬಾರ್ದು ನೋಡಕತ್ತೀವಿ, ಕಾಣಬಾರ್ದು ಕಂಡೀವಿ. ಎಲೆ ಕಲಿಯುಗದ ಕಾಮಗಳ ಅಪ್ಪ MLFP ದಾರಿ ಹಿಡಿದು ಹೊಂಟನಂದ್ರ ಕೈ ಬಿಟ್ಟು ದೂರ ಸರಿತ್ರಿ ಏನ್ ಮಕ್ಕಳ ಜಾಡಿಸಿ ಒಳ್ಳೆದ ನಿಮ್ಮನ್ನ. ಯಪ್ಪ ಒದಿಬೇಡು ಯಪ್ಪ, ನಾನು ನಿನ್ನ ಮಗಳ ರತ್ನ. ನೀನು ನನ್ನ ಮಗಳ? ಕಳೆದ ನಿಮ್ಮ ಪೂರ್ತಿ ಕಳೆದಿ ಕೊಂದ ಎಲ್ಲ ಕೊಂದಿ. ಎಲ್ಲೈತೋ ನಿಮ್ಮೋನು ಮೈ ಮ್ಯಾಲಿನ ಅರಿವಿ? ಅಪ್ಪ ಇನ್ನು ಪೂರ್ತಿ ಕಳ್ಕೊಂಡಿಲ್ಲ, ಇನ್ನ ಹೆಂಗೈತಿ ಹಂಗೈತಿ. ಅಂದ್ರ ಇನ್ನು ಸೊಂಟದ ಗಂಟು ಗಟ್ಟಿ ಐತಂದಂಗಾತಿ ನಿನ್ನ. ನಮಸ್ಕಾರ ರೇ ಸೌಕರ್ಯ, ನಿಮಗೆ ದೊಡ್ಡ ನಮಸ್ಕಾರ. ಸೌಕಾರ ಅಂದ ಉಳ್ಕಂದ್ರಲೇ ಮಕ್ಕಳ ಉಳ್ಕಂದ್ರಿ. ಇಲ್ಲ ಅಂದಿದ್ರ ನಿಮ್ಮನ್ನ ಜಾಡ್ಸಿ ಅನ್ನಂಗ್ ಹೊಡಿತಿದ್ದೆ. ಯಾಕ್ರೇ ಕರಿಟ್ಟುಗಳ ನನ್ನ ಮಗಳು ಕೈ ಹಿಡ್ದು ಯಾಕೆ ನಿಂತಿದ್ರಪ್ಪ? ನಿಮಗೆ ಯಾರು ಸಿರು ಆಕೆ ಬೇಕಾಗಿತ್ತು? 7 ತಿಂಗಳದಾಗ ಹುಟ್ಟಿ ಸುಳ ಮಕ್ಕ. ಏನ್ ಮಾಡೋದು ಮಾವ, ಯಾರು ಸಿಗ್ಲಿಲ್ಲ, ಅದಕ್ಕೆ ನಿನ್ನ ಮಗಳ ಕೈ ಹಿಡ್ಕೊಂಡು ಕೈ ಹಿಡ್ದಿಲ್ಲ ಮಾವ. ನಾಲ್ಕು ಪಂಚಮಿ ಬಂದಿತ್ತ, ಹೂ ಬಿಡಿಸಕತ್ತಿದ್ರಿ ಹೂವ. ಮಾಮ ಮಾಮ ಈ ಕಡೆ ನೋಡಂದೇಟ, ನಾನು ಹೂ ಮುಡ್ಸಕತ್ತಿದ್ದಿಲ್ಲ ಮಾಮ. ನಿನ್ನ ಮಗಳ ಮೇಲೆ ಬಾಳ ಆಸೆ ಆಗಿತ್ತ, ಅದಕ್ಕೆ ನನ್ನ ಲಗ್ನ ಬಾ ಅಂತ ಕೇಳಕತ್ತಿದ್ದೆ ಮಾಮ. ಕತ್ತಿಲ ಲಗ್ನ ಕೇಳೋ ಪ್ಯಾದ ಮಕ್ಕಳ ನೆಲ ಒದ್ದು ನೀರು ತೋರ್ಸೋರಪ್ಪ ಇಲ್ಲಿ ನಿಂತಿರುವಾಗ ನನ್ನ ಮಗಳು ಕೈ ಹಿಡಿದು ನಿಂತು ಸಿಕ್ಕಂದು ಹೋದ್ರ ಮೇಲೆ ಹೇಳಿ ನಾನು ಯಾರ? ಯಪ್ಪ ಸಾಬ್ರೆ, ನೀವ್ ಯಾರು ಅಂಬದ್ ನನಗೆ ಯಾವ ಮಗಳ ಗೊತ್ತೈತಿ ಹೇಳ್ರಿ ಅಪ್ಪ. ಅದಕ್ಕ ಅಂತೀನಿ ಅಂದಿದ್ರು ನಿಮ್ಮನ್ನ ಮಡ್ಚಳಿಂದ ಮಲ್ಲಣ್ಣನ ಕರೆಸಿ, ನವಲಿಂದ ನಾಗರಾಜನ ಕರೆಸಿ, ಒದಗೇರ್ಲಿಂದ ತಿಮ್ಮರಡಪ್ಪನ ಕರೆಸಿ, ಮಾವಿಲಿಂದ ನಿಂಗಣ್ಣನ ಕರೆಸಿ, ನಿಮ್ಮನ್ನು ಚಂಡ ಮುಂಡ ಆಡಿಸಿ ಲಾಲಪ್ಪನ ಬಂಡಿ ತರಿಸಿ ಅದ್ರಾಗ ಹಾಕಿ 10 ಊರಿಗೆ ಮೆರೆಸಿ ನನ್ನ ಮಗಳು ಕೂಡ ಬೆಂಕಿ ಹಚ್ಚಿ ಬಿಡ್ತಿದ್ದಾರೆ. ಮಕ್ಕಳ ಹುಷಾರು, ಹಂಗ ಮಾಡ್ಬೇಡ ಮಾವ, ನಿನ್ನ ಕಾಲಿ ಬೀಳ್ತು, ಹಂಗ ಮಾಡಕ ಹೋಗ್ಬೇಡ. ಮತ್ತ ನನ್ನ ಮಾವ ಅಂದು ಕಾಲಡ್ಕಂದ್ರಲ್ಲಿ ಮಕ್ಕಳ ಇಲ್ಲ ಅಂತಿದ್ರು ನಿಮ್ಮನ್ನ ತೋರಿಸ್ತಿದ್ನಲ್ಲಿ ಕಾವು ಕಾವು. ಲೇ ರತ್ನ, ಏ ರತ್ನ, ಯವ್ವ ಮಗಳ ರತ್ನ, ಇಲ್ಲೇ ಅದು ನೀವು ಯಪ್ಪ ಎದಕ್ ಹೊಯ್ಕೊಂತೆ? ಇಲ್ಲೇ ನಿನ್ನ ಮುಂದಾದೆ ನೋಡಿ. ಇಲ್ಲಿಲ್ಲಾರ್ದ ಮತ್ತೆ ನೀನು ಹೋಗಣಿ ಮನೆಗೆ ನೀನು ಯಾಕೆ ಹೋಗ್ಕೋಯ್ತಿ? ಆಕೆನ ಹಾಕೊಂಡ ಕರಿದ್ನ ಮನೆ ಚಾ ಮಾಡ್ತವ ಕುಡ್ದೋಗತ್ತ ಕರಿ, ಏನ ರೊಟ್ಟಿ ಪಟ್ಟಿ ಮಾಡಕ್ ಕರಿ. ಯಪ್ಪ ಏನೇ ಮೋನ್ ಏಳು ಮಟ್ಟಿ ಹುಟ್ಟಿದ್ದ ಯಪ್ಪ ತಡಿ, ಈ ಊರಾಗ ತಡ್ಕೊರ್ಲೆ ನಿಮ್ಗೆ ಯಾವಾಗ ಹೇಳ್ತೈತಿ ಯಾವಾಗ ಮುಕ್ಕೋತೈತಿ ಒಂದು ಮತ್ತು ತಡ್ಕೊರಿ ಸ್ವಲ್ಪ ತಡ್ಕೊರಿ ನಿಧಾನ. ಯಪ್ಪ ಈ ಊರಾಗ ಅದು ನನ್ನ ಕರೆಯುವಷ್ಟು ತಾಕತ್ತ ಯಾರಿಗೈತಪ್ಪ ಹೇಳಿ. ಯವ್ವ ಹಿಂದ ತಿರುಗುತ್ತವಲ್ಲ 2 ನಾಯಿ ಏನ್ ಮಾಡೋದು ಮಾವ, ನಿನ್ನ ಮಗಳು ಬಿಟ್ರೆ ನಮ್ಗೆ ಯಾರು ಗೆದ್ದಾರ? ಅದ್ರಾಗಂತೂ ಬಲ ಕೆಂಪಗೈತಿ ಮಾವ ನಿನ್ನ ಮಗಳದ. ಅದಕ್ಕೆ ಇಂಥ ಮಗಳು ಪುಡ್ಯಾಕ ನಿಮಗೆ ಪುಣ್ಯ ಬೇಕಲ್ಲಿ. 10 ಊರಿಗೆ ಹೋದ್ರೆ ನನ್ನಂತ ಮಗಳು ನಿಮಗೆ ಸಿಗುತ್ತಾಳ? ನನಗೆ ನಿಮ್ಮ ತಕ್ಕ ಏನೈತೆ ಅಂತ ನನ್ನ ಮಗಳು ಕೊಡಲಿದ್ದೀರಿ. ಚಂಜೆ ಛತ್ರ ಹೆಣ್ಣಿಗಿಲ್ಲ, ಮುಂಜೆ ಛತ್ರ ಮಣ್ಣಿಗಿಲ್ಲ ಅಂತ ನನ್ನ ಮಕ್ಕಳಿಗೆ ನನ್ನ ಮಗಳು ಕೊಟ್ಟೆ ನಾವು ವೈಕೆ ಮಕ್ಕಳು. ಏನ್ ಮಾಡೋದು ಮಾವ, ಅಂತದೇನೈತೆ ಕೇಳಿದೆಲ್ಲ ಮಾವ. ನಿನ್ನ ಮಗಳಿಗೆ ಏನು ಬೇಕಾ ಅದು ನಮ್ಮ ತಗ ಐತ್ ನೋಡು ಮಾವ. ಬೇಕಾದ್ರೆ ನಿನ್ನ ಮಗಳ ಟೆಸ್ಟ್ ಮಾಡಿ ನೋಡೋಣ. ಮಗಳ ಹೇಳಪ್ಪ ಅವ್ರಿಗೆ ಏನ ಕೇಳ್ತಾರ ಹೇಳು, ಅದೇನೋ ಕೊಡ್ತಾರಂತ. ಏನು ಕೊಡೋದಿಯಪ್ಪ ನೀನು? ಏನ್ ಬೇಕ ನಿನ್ನ ವಯಸ್ಸಿಗೆ ತಕ್ಕಂತೆ ಹಂಗ ಅಲ್ಲಿಡ್ದು ತಲೆ ಮಠ ಕೇಳ. ಏನು ಬೇಕಾದ ಕೊಡ ಮಗ ಇದೀನಿ. ನೀ ಏನು ಕೊಡೋದಿಯಪ್ಪ? ನೀನು ನನ್ನ ಮದುವೆ ಆದ್ನಂದ್ರೆ ನಿನ್ನ ಜೀವಕ್ಕೆ ಬೇಡಿದ್ ತಂದು ಕೊಡ್ತೀನಿ. ಅವನು ಮದುವೆ ಆದ ಅಷ್ಟೇ ಕೊಡ್ತೀನಿ ರತ್ನ. ಮಗಳ ಈತಂದು ಗೀತ ಕಾಮಿನ 4 ಎಕರೆ ಐತಿ. ಈತಂಗೆ ನಾವು ದೇವ್ರ ದಾರಿ ಈತ 2 ಎಕರೆ ಐತಿ. ಈತ ಮಾಡಿಸ್ಬೋದು, ಇಲ್ಲ ಈತ
ಅಂತ ಕೊಡಿಸ್ಬೋದು ತೂಕಕ್ಕೆ ಏನೇನಿಲ್ಲ ಮತ್ತೆ ನೀನೇ ತಿಳ್ಕೋಬೇಡ ಅವ್ರದಕ್ಕೆ ಏನು ಗಂಟು ಗಟ್ಟಿ ಐತೆ ಅಂತ ಬೇಡ ನಿನ್ನ ದಾರಿ ನೀ ನೋಡಿಕೆ ಅವ್ರ ದಾರಿ ಅವ್ರು ಮುಡಿಕೊಂತಾರೆ ನೋಡಿ ಗೊತ್ತೈಟಪ್ಪ ಮಾವ ಮನುಷ್ಯನು ಬೇಸದೇನ ಆಗ ಕೊಟ್ಟು ಮದುವೆ ಮಾಡ್ತಾನ ಆತನ ಗಂಟನು ಬೇಸು ಮಾಡ್ಯಾನ ನಿನ್ನೇನೋ ತುಪ್ಪದಾಗ ಉಣಿಸ್ತಾನೆ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡ ಮಗಳ ಆಯ್ತಪ್ಪ ನಡಿ ಹಂಗಂದ್ರ ನಡಿ ರತ್ನ ರತ್ನ ನೋಡಿ ಕಡೆ ಈಗ ಇಲ್ಲಿ ನೋಡಿಲ್ಲ ಏ ಹಂಗ ಮಾಡ್ಬೇಡ ರತ್ನ ಮಗಳ ನಮ್ಮಪ್ಪಗೆ ಮಗಳ ಲಸಮ್ ರೆಡ್ಡಿ ನೋಡಕ್ ಬರ್ತಂದ ನನಗೆ ಯಾರು ಬರ ಮಾಮಗಳು ಅದರ ಸರಿ ಲಸಮ್ ರೆಡ್ಡಿ ನೋಡಕ್ ಬರ್ತಂದ ಹೂವ ಬಾಳೆಹಣ್ಣು ತರ್ತಂದ ನಮ್ಮ ಮುಂಚಿಡ ಬಾತ್ರಜಿ ಮಾವ ಮಾಲೆ ಅವ್ನು ಕೊಡ್ಕಕ್ಕ ಕೆಸರಡಿ ಶೇಖರ ಹತ್ರ ಹೇಳಿ ಇಲ್ಲೇ ಅಳಿವು ಸಪ್ಪು ಗುಡಿಯಾಗ ಜಗ್ಗಣಗನ ಹೇಳಿನಿ ಆತನ ರೆಡಿ ಮಾಡ್ಯಾನ ಹೇಳಿ ಮಾತುಕತೆ ನಡಿ ಬಾ ವರ ಹೇಳಲ್ಲ ವರ ಐತಲೆ ತಮ್ಮ ಮುಂದೆ ತೋರ್ಸ್ತೀನಿ ತಡ್ಕರಿ ಆಯ್ತು ಹೋಗ್ಬಿಡ್ತೀನಿ ತಟ್ಟ ಹೋಗ್ಬೇಡ ರತ್ನ 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 ಎಡ್ಕೊಳ್ತಲೆ ಹಳೆ ಓದ್ಲವಳು ಕಷ್ಟಪಡೋಕತ್ತಿದ್ದಲೇ ಅಣ್ಣ ನೀನ್ ಎಂತ ಮಾತಾಡಿದಲೇ ಅಪ್ಪ ಅಂತೀನಿ ನಾನು ಲೇ ರಾಮ ಹೇಳಲೇ ಅಪ್ಪ ನೀನು ಒಳ್ಳೆ ಮರ್ತು ಬಿಡು ಲೇ ಅಣ್ಣ ಲೇ ತಮ್ಮನ ಮೇಲೆ ಒಂದ್ ಸ್ವಲ್ಪ ಕರುಣೆ ತೋರಲೇ ಅಣ್ಣ ಲೇ ಹಿಂಗೆಲ್ಲ ಆಗ್ಬಿಡುತ್ತೆ ಲೇ ಅಣ್ಣ ನೋಡ್ಕೊಳಪ್ಪ ಲೇ ಅಣ್ಣ ವಯಸ್ಸಲ್ಲಿ ಈಗ ಚಿಗರಕತ್ತೇವಲೇ ಅಣ್ಣ ಹಂಗ್ ಮಾಡ್ಬಿಡಲೇ ಅಪ್ಪ ಲೇ ರಾಮ ಹೇಳ ವಯಸ್ಸಾಗೈತೆ ಅಂತ ಹೇಳಲ್ಲ ಎಲ್ಲರೂ 2 ಸಲ ನಂದು ಒಂದ್ಸಲ ಆಗಿಲ್ಲ ಮೇಲೆ ಲೇ ನೀನು ಒಂದು ಮೇಲೆ ಮಾಡಿದ್ರು ನಾನು ಹತ್ತವನ್ನ ಹತ್ತಲೇ ಏನಂದ ಹಂಗ ಮಾಡ್ಬಿಡಲೇ ಅಣ್ಣ ನೋಡಲೇ ಒಂದ್ ಸ್ವಲ್ಪನ ಕರುಣೆ ತೋರಲೇ ತಮ್ಮನ ಮೇಲೆ ಆತಲೇ ನೋಡಮ್ ತಗ ಹಾ ನೋಡಂತಾಗ ಸ್ವಾಮಿ ಅದೇನ್ ಚಿಂತೆ ಮಾಡ್ತಿದ್ದೀರಿ ನೋಡಿ ಮೊದಲು ಕಾಫಿಯನ್ನು ಕುಡೀರಿ ಏನು ಮಾಡಲಿ ಮಂಗಳ ಏನು ಮಾಡಲಿ ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ನಾನು ಏನೇನೋ ಹಾಸಿ ಕಟ್ಟಿಕೊಂಡು ಕನಸು ಕನಸೇನೋ ನನಸಾಗುವುದಿಲ್ಲವೆಂದು ಕಣ್ಣ ಮುಂದೆ ಕಾಣುತ್ತಿದೆ ಅದೇಕೋ ಭಯವಾಗುತ್ತಿದೆ ನನಗೆ ಸ್ವಾಮಿ ಅದೇನು ಭಯ ನಿಮ್ಮಲ್ಲಿ ಆವರಿಸಿದೆ ಅರ್ಧಾಂಗಿ ಆಗಿರುವ ನನಗೆ ನೀವು ಸ್ವಲ್ಪ ತಿಳಿಸಿದ್ದೀರಿ ಅದರಲ್ಲಿ ನಾನು ಕೂಡ ಅದನ್ನು ಸ್ವೀಕರಿಸ್ತೇನೆ ಸಾಕಾಗಷ್ಟು ಹಣ ಖರ್ಚು ಮಾಡಿ ತಮ್ಮ ಶಶಿಧರನನ್ನು ಡಬಲ್ ಡಿಗ್ರಿ ಓದಿಸಿದೆ ಈಗವನು ಇದೇ ನಮ್ಮ ಶಹರ ಪೊಲೀಸ್ ಠಾಣೆಗೆ ಅಧಿಕಾರ ಸ್ವೀಕರಿಸಿಕೊಳ್ಳುತ್ತಾನೆ ಸ್ವಾಮಿ ಅದಕ್ಕೆ ಸಂತೋಷ ಪಡಬೇಕು ತಾನೆ ಅದನ್ನ ಬಿಟ್ಟು ನೀವು ಯಾಕೆ ಈ ರೀತಿ ಚಿಂತಿಸುತ್ತಿರುವಿರಿ ಆ ಒಬ್ಬ ತಮ್ಮನಿಗೆ ಖುಷಿ ಪಡಬೇಕು ನಿಜ, ಇನ್ನೊಬ್ಬ ತಮ್ಮನಿಗೆ ದುಃಖ ಪಡಬೇಕಿದೆ. ಅಂದರೆ ಸ್ವಾಮಿ ನಿಮ್ಮ ಮಾತಿನ ಅರ್ಥವಾದ್ರೂ ಏನು? ಆ MLA ಗೌಡ್ರು ತಂಗಿನ ಬೀರ ಪ್ರೀತಿ ಮಾಡ್ತಾ ಇದ್ದಾನಂತೆ. ಅವರ ಅಣ್ಣನಿಗೆ ಎದುರಾಗಿ ಅವಳು ಕೂಡ ಈತನನ್ನೇ ಮದುವೆಯಾಗಿ ಮನೆಗೆ ಬರ್ತಾಳಂತೆ. ಊರ ತುಂಬಾ ಗುಸುಗುಸು ಅಂತ ಜನರೆಲ್ಲರೂ ಮಾತನಾಡುತ್ತಿದ್ದಾರೆ ಮಂಗಳ. ಅದಕ್ಕೆ ನನಗೆ ಭಯವಾಗುತ್ತಿದೆ. ಸ್ವಾಮಿ ಏನು ಹೇಳ್ತಿರುವಿರಿ? ಊರ ಜಮೀನ್ದಾರರ ಮಗಳೇ ಈ ರೀತಿ ಮಾಡುತ್ತಿದ್ದಾಳೆ ಅಂದ್ರೆ ಈಕೆ ತುಂಬಾನೇ ಕಲ್ತಿರುವಾಕಿ. ಈಕೆ ಯಾಕೆ ಈ ರೀತಿ ಮಾಡ್ತಿದ್ದಾಳೆ? ಇದನ್ನು ಖಂಡಿತವಾಗ್ಲೂ ನನಗೆ ನಂಬೋದಕ್ಕೆ ಸಾಧ್ಯವಾಗ್ತಿಲ್ಲ ಸ್ವಾಮಿ, ಸಾಧ್ಯವಾಗ್ತಿಲ್ಲ. ಹಾಗಾದ್ರೆ ಮುಂದೆ ನಾವು ಏನ್ ಮಾಡೋದು ಸ್ವಾಮಿ? ಮಾಡೋದು
ಅಣ್ಣ ಅತ್ತಿಗೆ ನಿಮ್ಮನ್ನು ಕೇಳದೆ ನಾನೊಂದು ದೊಡ್ಡ ತಪ್ಪು ಮಾಡಿದ್ದೀನಿ, ನನಗೆ ಆಶೀರ್ವಾದ ಮಾಡಿ. ಸಾಧ್ಯವಿಲ್ಲ, ಈ ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ. ನೀನು ತಪ್ಪು ಮಾಡಿದ್ದೇನೋ ಪೂರ ತಪ್ಪು ಮಾಡಿಬಿಟ್ಟಿದ್ದೀಯ. ಆಕಾಶ ಭೂಮಿಗೆ ಎಷ್ಟು ಅಂತರವಿದೆ, ಈ ನಿಮ್ಮಿಬ್ಬರ ಸಂಬಂಧದಲ್ಲಿ ಅದಕ್ಕಿಂತ ದೂರ ಅಂತರವಿದೆ. ಅವರಲ್ಲಿ ನಾವೆಲ್ಲಿ, ಇವಳಲ್ಲಿ ನೀನೆಲ್ಲಿ? ನಾಚಿಕೆಗೆಟ್ಟವನೇ, ಮುಗಿಲನ್ನು ಹರಿದುಕೊಂಡು ಹೆಗಲಿಗೆ ಹಾಕಿಕೊಂಡೆಲ್ಲೋ. ನನ್ನ ಸಲುವಾಗಿ ಬಹಳ ತ್ರಾಸು ಮಾಡಿಕೊಂಡು ಆಘಾತಕ್ಕೆ ಒಳಗಾಗಬೇಡಣ್ಣ. ನಾನೆಷ್ಟೇ ಇವಳಿಂದ ದೂರ ಸರಿದರೂ ಆ ವಿಧಿ ನನ್ನನ್ನು ಬಿಡ್ತಾ ಇಲ್ಲ. ನಾನು ಕಲಿತವನಲ್ಲ, ನನಗೂ ನಿನಗೂ ವಿವಾಹ ಎಲ್ಲಿಂದ ಅಂತ ಇವಳಿಗೆ ಎಷ್ಟೇ ನಾನು ತಿಳಿಸಿ ಹೇಳಿದರು. ನೀ ನನ್ನ ಕೈ ಬಿಟ್ಟರೆ ನಾನು ಕೆರೆಗೆ ಹಾರಿ ಸಾಯ್ತಿ ಅಂತ ಹೊಳುತ್ತಿದ್ದಾಳೆ ಅಣ್ಣ, ಹೊಳುತ್ತಿದ್ದಾಳೆ. ನಾನೇನು ಮಾಡಲಿ ಅಣ್ಣ, ನೀನೇ ಹೇಳಿದಕ್ಕೆ. ಹೌದು ದೇವಿ, ದುಡಿ ನನ್ನ ಅಣ್ಣ ಎಂತ ಅರಸನಿರಲಿ ನನ್ನನ್ನು ಕೊಂದು ಹಾಕಿ ಪರವಾಗಿಲ್ಲ. ಆದ್ರೆ ನಮ್ಮ ಪ್ರೀತಿ ಮಾತ್ರ ದೂರ ಮಾಡಬೇಡಿ. ಒಂದು ವೇಳೆ ದೂರ ಮಾಡಿದ್ದಾದ್ರೆ ಈಗ ಪಾದಕ್ಕೆ ಬಿಟ್ಟು ನನ್ನ ಪ್ರಾಣ ಕೊಡುವ ಸಿದ್ಧತೆ ದೇವರೇ. ಇಂತಹ ಕೆಟ್ಟ ಹಠ ಮಾಡಬೇಡ ತಾಯಿ, ಹಠ ಮಾಡಬೇಡ. ಇದು ಒಳ್ಳೇದಲ್ಲ. ನಿಮ್ಮಣ್ಣ ಮೊದಲೇ ಊರಿಗೆ ಕೆಟ್ಟ ಮನುಷ್ಯ. ನಾವೆಲ್ಲರೂ ಅವನ ಸೇವಕರಂತೆ ನಡೆಯಬೇಕು. ಈ ನಿನ್ನ ಹುಚ್ಚುತನ ಅವನಿಗೆ ಗೊತ್ತಾದರೆ ನಮ್ಮ ವಂಶವನ್ನೇ ನಾಶ ಮಾಡಿಬಿಡುತ್ತಾನಮ್ಮ, ನಮ್ಮ ವಂಶವನ್ನೇ ನಾಶ ಮಾಡಿಬಿಡುತ್ತಾನೆ. ನೋಡಿದ್ದೇವ್ರಿ, ನಮ್ಮಿಬ್ಬರ ಪ್ರೀತಿ ಮುಂದೆ ಅವರ ಶೂರತನ ಏನು ಮಾಡಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನೀನು ನಮ್ಮ ಮನೆಯಲ್ಲಿ ನಿಮ್ಮ ತಮ್ಮನೆ ಕೊಟ್ಟು ಮದುವೆಗಳು ಸಿದ್ಧರಿದ್ದರು. ಅಷ್ಟೇ ಇಲ್ಲ, ಆ ಮನೆಯವರು ಬಂದು ನನ್ನ ಮಾಡಲು ಪ್ರಯತ್ನಿಸುವಾಗ ಓಡಿ ಬಂದವರು ಕಾಪಿಡಿಗೂ ಕದ್ಕೊಂಡು ಬಂದರು. ಅದಕ್ಕೋಸ್ಕರ ಈ ಅನಾಥರಿಗೆ ಅರಸಿನ ತಾಳಿ ಕಟ್ಟಿ ಪುಣ್ಯ ಕಟ್ಟಿಕೊಂಡು ತಾಳಿನ ಕಾಲಿ ಬಿಟ್ಟಿದ್ದರು. ಇದೆಂತಹ ಕಠೋರವಾದ ನುಡಿಯಮ್ಮ ನಿನ್ನದು, ಇದೆಂತಹ ಕಠೋರವಾದ ನುಡಿ. ಒಂದೇ ರಕ್ತ ಹಂಚಿಕೊಂಡು ಬಂದ ಅಣ್ಣ ತಮ್ಮಂದಿರಲ್ಲಿ ಈ ವಿಜ್ಞಾನ ಮದುವೆ. ಅಯ್ಯೋ ಶಿವ ಶಿವ, ಇದಕ್ಕೆ ನಾನೇನೆಂದು ಉತ್ತರ ಕೊಡಲಿ ಈಶ್ವರ, ಇದಕ್ಕೆ ನಾನೇನೆಂದು ಉತ್ತರ ಕೊಡಲಿ? ಮಗಳ, ನೀನಾದರೂ ತಿಳಿ ಹೇಳು ಈ ಹುಚ್ಚು ಹುಡುಗರಿಗೆ. ನನ್ನ ಮೈದಿನ ಹುಚ್ಚುತನದಿಂದ ಏನೋ ತಪ್ಪು ಮಾಡಿದ್ದಾನೆ. ಇದನ್ನ ತಿಳಿದು ಬುದ್ಧಿ ಹೇಳ್ಕೋಬೇಕಾಗಿರೋದು ನೀನು. ದಯವಿಟ್ಟು ನಿನ್ಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ಬಿಡಪ್ಪ. ದಯವಿಟ್ಟು ನಮ್ಮನ್ನೆಲ್ಲ ಅರ್ಥ ಮಾಡ್ಕೋ. ದೊಡ್ಡಮ್ಮ, ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಆದ್ರೆ ನಮ್ಮ ಪ್ರೀತಿಯಿಂದ ದೂರ ಮಾಡಿದ್ರೆ ನನ್ನ ಪ್ರಾಣ ತೆಗೆಯಬಹುದು. ಅಂದಾಗೆ ನನ್ನ ಮಾನ ಪ್ರಾಣ ನಿಮ್ಮ ಕೈಲಿದ್ರೆ ಕಾಪಾಡುವುದು. ಒಂದು ಹಣ್ಣು ಉಳಿಸಾಕ ಹೋಗಿ ಇಡೀ ಮರವನ್ನೇ ಕಡಿಲಾಕತ್ತಿ. ಹೆಂಗ ಮಾಡ್ಲಿ? ಕಿರಿತಮ್ಮ ಬಯಸಿದ ಹುಡುಗಿಯನ್ನೇ ಈ ತಮ್ಮ ಕೈ ಹಿಡಿದು ಒಂದೇ ಮನೆಯಲ್ಲಿ ಇರುವುದೆಂದರೇನು? ಇದಕ್ಕಿಂತ ಬಾರಿ ನೋವು ಬೇರೇನಿದೆ ತಾಯಿ, ನೀನೇ ಹೇಳು. ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನಮ್ಮ, ಈತನನ್ನು ಬಿಟ್ಟು ನೀ ಬೇರೆ ದಾರಿ ನೋಡಿಕೊಳ್ಳಮ್ಮ, ಬೇರೆ ದಾರಿ ನೋಡಿಕೊಂಡು ಬಿಡು. ಅಣ್ಣ ಅಣ್ಣ, ನಿನ್ನ ಮನ ನಾಯಿಸಿದ ಕಟಕ ನಾನಾಗಲಾರೆ ಅಣ್ಣ. ತಾನಾಗಿ ಬಯಸಿ ಬಂದ ಬಾಳೆಯನ್ನು ಕೈ ಬಿಡುವುದು ಒಂದು ಕಡೆಯಾದರೂ ಅಣ್ಣನ ಆಜ್ಞೆ ಮೀರಿ ಬದುಕುವುದು ಇನ್ನೊಂದು ಕಡೆ. ಅಣ್ಣ, ನನಗಿದು ಧರ್ಮ ಸಂಕಟವಣ್ಣ, ಧರ್ಮ ಸಂಕಟ. ಅಣ್ಣ, ಈ ಕಾರ್ಯ ನಿನಗೂ ನೋವು ಅನ್ನುವುದಾದರೆ ಈಗ ನಾವು
ಆದರೆ ನಾವಿಬ್ಬರು ಒಟ್ಟಿಗೆ ಸಾಯ್ತೀವಣ್ಣ, ಒಟ್ಟಿಗೆ ಸಾಯ್ತೇವೆ. ಮಾತನಾಡಬೇಡ ಬೀರ, ಮಾತನಾಡಬೇಡ. ನೀ ಇಲ್ಲದೆ ನಾ ಬದುಕಲಾರೆ. ನಿನಗೆ ಸಿಕ್ಕಂತೆ ಹಾಲು ತುಪ್ಪ ಕುಡಿಸಿದ ಈ ಕೈಯಿಂದ ನಿನ್ನ ಸಾಯಿಸಲಾರೆ ತಮ್ಮ, ನಿನ್ನ ಸಾಯಿಸಲಾರೆ. ಆದರೆ ಒಂದು ಮಾತು ಏಕಣ್ಣ, 1000 ಮಾತಾದರೂ ಹೇಳು, ಅದನ್ನು ಶಿರಸ ವಹಿಸಿ ಮಾಡುತ್ತೇನೆ. ನಿನಗಾಗಿ ಹುಲಿ ಹಾಲನ್ನು ತಂದು ಕೊಡಲಿ, ನಿನಗಾಗಿ ನಿನ್ನ ಪ್ರಾಣಕ್ಕಾಗಿ ಮಾರುತ ದೇವ ಎತ್ತಿ ತಂದ ಆ ಸೋಳಪುರವನ್ನು ಎತ್ತಿ ತರಲಿ. ಇಲ್ಲ ಪ್ರತಿ ಕ್ಷಣಕ್ಕೂ ನಿನ್ನ ಕಣ್ಣಲ್ಲಿ ನೀರು ತರುವ ಆ ಚಂಡಾಲ ರಕ್ತ ತಂದು ನಾಯ ಎತ್ತಲೆಕ್ಕ ಬಿಡಲಿ. ಹೇಳು, ಅದಾವ ಮಾತು ನಿನ್ನದು. ಅಂತಹದ್ದೇನಿಲ್ಲಪ್ಪ. ಇವರೇ ನಿನ್ನ ಸತಿ ಎಂದು ನೀ ನಿರ್ಧರಿಸಿದ ಮೇಲೆ ನಾನು ಯಾವ ದಿನ ಯಾವ ಕ್ಷಣ ಎಂದು ನಿನಗೆ ತಾಳಿ ಕಟ್ಟಲು ಅನುಮತಿ ಕೊಡುತ್ತೇನೋ ಅದೇ ಆ ಕ್ಷಣ ಕಟ್ಟಬೇಕು. ಅಲ್ಲಿವರೆಗೂ ತಾಳಿ ಇಲ್ಲದ ನಿಮ್ಮಿಬ್ಬರ ಬಾಳು ಮುಳ್ಳಿನ ಹಾಸಿಗೆಯಂತಿರಬೇಕು. ಈ ಮಾತಿಗೆ ನೀವು ತಪ್ಪಿ ನಡೆದರೆ ಈ ನನ್ನ ಧರ್ಮದ ನುಡಿ ಮುಂದೊಂದು ದಿನ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನು ನಾಶ ಮಾಡುತ್ತದೆ. ಎಚ್ಚರವಿರಲಿ. ಈ ಮಾತಿಗೆ ತಮಗೆ ಒಪ್ಪಿಗೆ ಇದೆ ತಾನೆ? ಅಣ್ಣ, ದೇವರಂತ ಅಣ್ಣನ ಮಾತನ್ನು ಕಿಂಚಿತ್ತು ಕಿತ್ತು ಹಾಕಿ ಕೊಟ್ಟ ಮಾತನ್ನು ತಪ್ಪೋನವನ್ನ ಈ ನಿನ್ನ ತಮ್ಮ ಸೂರ್ಯಚಂದ್ರನ ಸಾಕ್ಷಿಯಾಗಿ ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ಈ ನಿನ್ನ ತಮ್ಮನ ಮಾತು ಒಂದೇ. ನಾನು ಅರಸನಾದರೂ ಸರಿ, ಅನಾಥನಾಗಿ ಬಾಳಿದರೂ ಸರಿ, ನೀನಾಜ್ಞೆ ಮಾಡಿದ ದಿನದಂದೇ ನಾನಿವಳ ಕೊರಳಿಗೆ ಅರಿಶಿನ ತಾಳಿ ಕಟ್ಟುತ್ತೇನೆ. ಈ ಮಾತು ಸತ್ಯ. ಸಂತೋಷ ಸೋದರ, ಸಂತೋಷ. ಮೆಚ್ಚಿದೆ ನಾ ಈ ನಿನ್ನ ಉದಾರ ಗುಣಕ್ಕೆ. ಅಂತರಂಗದಲ್ಲಿ ಅಲ್ಲಿವರೆಗೂ ಸತಿಪತಿಗಳಂತೆ ಕಾಲ ಕಳೆಯಿರಿ. ಈಗ ನಿಮ್ಮನ್ನು ಕೆಲ ದಿನ ಬೇರೆ ಕಡೆ ಮನೆ ಮಾಡಿ ಇಡಿಸಲು ನಿರ್ಧರಿಸಿದ್ದೇನೆ. ಯಾಕೆ ದೇವ್ರಿ? ಸಣ್ಣವಳಾದ ನಿನಗೆ ಇದೆಲ್ಲ ಗೊತ್ತಾಗುವುದಿಲ್ಲಮ್ಮ. ಒಟ್ಟಾರೆಯಾಗಿ ಎಲ್ಲರೂ ಸಂತಸದಿಂದಿರಬೇಕಷ್ಟೇ. ಹಾಗಂತ ಸಂತೋಷದಿಂದ ಹಾಡಿ ಕುಡಿಯಿರಿ ನಮ್ಮೊಂದಿಗೆ. ಬೆಳಗಿನ ಬೆಳಗಲ್ಲಿ ಎಗಲು ಬೇಟೆಯ ಸಂಚಾರ ದೇವರ ಕೈತರು ನಾಚಲು ಬೇಟೆ ಸಂಗಜನಂತೆ ಸಂಚಾರ ಬೆಳಗಿನ ಬೆಳಗಲ್ಲಿ ಎಗಲು ಬೇಟೆಯ ಸಂಚಾರ ದೇವರ ಕೈತರು ನಾಚಲು ಬೇಟೆ ಸಂಗಜನಂತೆ ಸಂಚಾರ ಕಮ್ಮಳಗೆ ಸಾವಿರ ಕನಸುಗಳೇ ನನ್ನ ಅಳ್ಳ ಬೆಳಕಿನ ಸಂಚಾರ ದೇವರ ಕಂಕರು ನಾಚಲು ಬೇಕು ಸಂಚಾರ
ನಮ್ಮ ಅಣ್ಣ ನಮ್ಮ ಅಣ್ಣ ಮಂಗಳ, ಮನೆ ಕಡೆಗೆ ಹುಷಾರ್. ಇವರನ್ನು ಕೆಲ ದಿನ ಬೇರೆ ಕಡೆ ಮನೆ ಮಾಡಿ ಕಳಿಸಿ ಬರುವೆ. ಆಯ್ತು, ನಾನು ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಬಂದ್ರಿ. ಹುಷಾರ್. ಓಕೆ. ಕೇಳಿಸಿಕೊಂಡೆ ನಿನ್ನ ಭಕ್ತಿ ಭಾವವನ್ನೆಲ್ಲ ಕೇಳಿಸಿಕೊಂಡೆ. ದೇವಿಯವರೇ, ಯಾರು ನೀವು? ಹೆದರಬೇಡ ಬಾಲೆ, ನಾನು ಕೋಟ್ಯಾಧೀಶ್ವರ MLA ವೀರನಗೌಡ. ನೋಡಿ, ತಾವಿಲ್ಲಿ ಬಂದ ಕಾರಣ ತಿಳಿಯೋದಕ್ಕೆ ಈಗ ಮನೆಯಲ್ಲಿ ನನ್ನ ಯಜಮಾನರಿಲ್ಲ. ಸಂಬಂಧ ಮಾಡಿಕೊಂಡ ನಿಮ್ಮ ಕುಟುಂಬಕ್ಕೆ ಧನ್ಯವಾದಗಳನ್ನು ಹೇಳಲು ಬಂದಿರುವೆ. ನೋಡಿ, ಆ ಸಂಬಂಧವನ್ನು ಕೇಳಿ ಬರೋದಕ್ಕೆ ಈಗ ನನ್ನ ಗಂಡ ಮನೆಯಲ್ಲಿ ಇಲ್ವಲ್ಲ. ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆಂದು ತಿಳಿದುಕೊಂಡೇ ನಾನಿನ್ನ ಯೋಗಕ್ಷೇಮ ವಿಚಾರಿಸಲು ಬಂದಿರುವೆ ಮಂಗಳ. ಯಾವ ಗಳಿಗೆಯಲ್ಲಿ ನಿನ್ನ ಮೈದುನ ನನ್ನ ತಂಗಿಯ ಕೈ ಹಿಡಿದರೋ ಅಂದೇ ನಾನಿನ್ನ ಒಂದು ಸುಖ ಬಯಸಿದೆ. ಸುಮ್ಮನೆ ನನ್ನ ಮಾತು ನೀ ನಡೆಸಿಕೊಟ್ಟರೆ ನಿನ್ನ ಮೈ ತುಂಬ ವಜ್ರ ವೈಡೂರ್ಯ ನಿರ್ಮಿಸಿ ನಿನ್ನ ರತ್ನ ಸಿಂಹಾಸನದಲ್ಲಿ ಕೊಳ್ಳರಿಸಿ ನಾನಿನ್ನೊಂದಿಗೆ ಲೋಲಾಡುವೆನು. ಯಜಮಾನ್ರೆ, ಇದೇನು ಈ ರೀತಿ ಮಾತನಾಡ್ತಿರ್ತೀರಿ? ನೋಡಿ, ನಿಮ್ಮ ತಂಗಿ ನನ್ನ ಮೈದು ನನಗೆ ಹೆಂಡತಿಯಾಗಿ ಈ ಮನೆಗೆ ಬರೋದಾದರೆ ಅಂದ್ರೆ ನಾನು ಈ ಮನೆ ಹಿರಿಯ ಸೊಸೆ, ಅಂದ್ರೆ ನಾನು ಕೂಡ ನಿಮ್ಗೆ ಹಿರಿಯ ತಂಗಿ ಅನ್ನೋದು.
ಸುಖ ಬಯಸಿ ಆ ಭಾವನೆ ಬದಲಾಯಿಸಿ ಬರಮಾಡಿಕೊಂಡಿದ್ದೇನೆ ನಿನ್ನನ್ನು. ಶ್ರೀಮಂತನ ಮಗಳೆಂಬ ಕಬರಿಲ್ಲದೆ ಒಬ್ಬ ತಿರುಕೋನಾತನನ ಮಗ ಬೀರ ನನ್ನ ತಂಗಿಯನ್ನು ಬಯಸುವುದಾದರೆ ಒತ್ತಾದೀಶ್ವರನಾದ ನಾನು ನನ್ನನ್ನು ಬಯಸುವುದರಲ್ಲೇನು ತಪ್ಪಿದೆ? ನೋಡಿ ಯಜಮಾನ್ರೆ, ನನ್ನ ಮೈದುನ ನಿಮ್ಮ ತಂಗಿಯನ್ನು ಬಯಸಿದಾನೆಂದೇಳಿ ಅವಳು ತರುಣಿ ಹೆಣ್ಣು. ಅವಳನ್ನು ಬಯಸುವುದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ನಾನು ಮದುವೆಯಾಗಿರೋ ಹೆಣ್ಣು ಅಲ್ಲದೆ ಮುತ್ತೈದೆ ಹೆಣ್ಣು. ನಾನು ಬೇರೆಯವರ ಹೆಂಡತಿ, ಬೇರೆಯವರ ಸೊತ್ತು. ಹೀಗಿರ್ಬೇಕಾದ್ರೆ ನೀವು ನನ್ನನ್ನು ಬಯಸೋದು ಶುದ್ಧ ತಪ್ಪು. ಮಂಗಳ ತಪ್ಪು ಒಪ್ಪುಗಳ ಬಗ್ಗೆ ನಿದರ್ಶನ ಹೇಳಿ ನನ್ನ ಸುದರ್ಶನಕ್ಕೆ ಅಡ್ಡಿಯಾಗಿ ನೀ ಸಾಯಬೇಡ. ಸೋಮನೆ ನಿನ್ನ ಮೈ ನನಗೊಪ್ಪಿಸಿ ಆನಂದ ಪಡೋ. ಇಲ್ಲವಾದರೆ ಏನು ಮಾಡುವೆಯೋ ನೀಚ? ನೋಡು, ಅಕಸ್ಮಾತ್ತಾಗಿ ನೀನೇನಾದ್ರೂ ನನ್ನ ಮೈಯನ್ನು ಮುಟ್ಟಲು ಬಂದರೆ ನನ್ನ ಮೈದುನ ವೀರ ನಿನ್ನನ್ನು ಸುಮ್ಮನೆ ಬಿಡಲಾರ. ಸಾಯಿಸಿ ಬಿಟ್ಟದ ಎಚ್ಚರ. ಚಂಡು ವೀರಾದಿ ವೀರ ಚಕ್ರವರ್ತಿ ಚಕ್ರೇಶ್ವರನ ಚಂಡು. ನನ್ನ ಚಂಡು ತೆಗೆಯೋ ಚಂಡಿ ಚಾಮುಂಡಿಯೋ ಇವನ್ಯಾರು? ಗಂಡರ ಗಂಡ ನರಕಾಸುರ ಪ್ರಚಂಡ. ಈ ಗೌಡ ಕಣ್ಣಿಟ್ಟಿದ್ದಾನೆಂದ ಮೇಲೆ ಸರಿ ತೆಗೆದುಕೊಳ್ಳದೆ ಬಿಡಲಾರ. ಈ ಭೂಪತಿಗೊಂಡು ಮರ್ಯಾದೆಯಿಂದ ನಿನ್ನ ಶೀಲ ನನಗೆ ಒಪ್ಪಿಸಿ ಅಪ್ಪಿಕೊಳ್ಳುವೆಯೋ ಪ್ರಾಣವನ್ನೇ ತೆಗೆದು. ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಆದರೆ ನನ್ನ ಶೀಲವನ್ನು ಎಂದಿಗೂ ಕೂಡ ನಿನಗೆ ಅರ್ಪಿಸಲು ಅದು ಸಾಧ್ಯವಾಗದಿರೋ ಮಾತು. ನನ್ನ ಪ್ರಾಣ ಬೇಕಾದ್ರೂ ಇದಕ್ಕೋಸ್ಕರ ಕಳೆದುಕೊಳ್ಳುತ್ತೇನೆ ಹೊರತು ನಿನ್ನಂತ ನೀತಿಗೆಟ್ಟ ನಾಯಿಯೊಂದಿಗೆ ಸರಸ ಸಲ್ಲಪ ಆಡುವಂತ ಸೂಳೆ ಅಂತ ನನ್ನನ್ನು ತಿಳಿದುಕೊಳ್ಳಬೇಡ. ನಾನು ಗಂಡನಿಗೆ ತಕ್ಕ ಹೆಂಡತಿ. ಅದನ್ನು ಬಿಟ್ಟು ನೀನು ನನ್ನೊಂದಿಗೆ ಬರ್ತೀನಿ, ನನ್ನನ್ನು ಸಾಯಿಸಿ ನಿಂತ ಹೆದರಿಕೆ ಹಾಕ್ಬಿಟ್ರೆ ನಾನೇನು ಹೆದರುವಂತ ಹೆಣ್ಣಲ್ಲ. ಅಷ್ಟೊಂದು ಧೈರ್ಯವಿದ್ದರೆ ನೀನು ನನ್ನನ್ನು ಚಾಕು ಹಾಕಿಯೋ ಅಥವಾ ಗುಂಡು ಹಾಕಿಯೋ, ಅಷ್ಟು ಧೈರ್ಯವಿದ್ದರೆ ಸಾಯಿಸೋ ನೀನು ಗಂಡಸಾದ್ರೆ. ಶೀಲ ಶೀಲವೇ ಮುಚ್ಚದೆ ತಾಳು ಸಕ್ಕಿರಣ್ಣೆ ತಾಳು. ನೀನು ತಪ್ಪು ಮಾಡಿದ್ರು ನಾನು ಹೊಟ್ಟೆದ ಒಂದು ಬೆದರಿಕೆಗೆ ನನ್ನ ಪ್ರಾಣವನ್ನು ತೆಗೆಯುವಷ್ಟು ಮುಂದುವರೆದಿದ್ದೀಯಾ? ಆ ದೇವರು ಕೂಡ ನಿನ್ನ ಸುಮ್ಮನೆ ಬಿಡಲಾರ. ನೀನು ತಪ್ಪು ಮಾಡ್ದಿರೋ ನನ್ನಂತ ಹೆಣ್ಣಿಗೆ ಈ ರೀತಿ ಶಿಕ್ಷೆ ಕೊಟ್ಟಿದೆ. ಆದ್ರೆ ಆ ಪರಮಾತ್ಮನಿಗೆ ಸರಿಯಾದ ಶಿಕ್ಷೆಯನ್ನು ಖಂಡಿತವಾಗ್ಲೂ ಕೊಟ್ಟೆ ಕೊಡುತ್ತಾರೆ. ನೀನು ಅನುಭವಿಸ್ತೀಯ, ನೀನು ಸಾಯ್ತೀಯ. ಹೆಂಡತಿಯನ್ನು ಕ್ಷಮಿಸ್ಬಿಡಿ. ನನ್ನ ಪ್ರೀತಿ ಚೆನ್ನಾಗಿ ನೋಡಿಕೊಳ್ಳಿ. ನಾನು ಕೊಟ್ಟ ಕನಸುಗಳೆಲ್ಲ ಈಗ ಸಾಗೋದಕ್ಕೆ ಸಾಧ್ಯವಾಗಲಿಲ್ಲ. ಪ್ರಾಣವನ್ನು ಬಿಟ್ಟು ಸ್ವಾಮಿ. ಮುಂದೆ ಜನ್ಮ ಅಂತ ಇದ್ರೆ
ಯಾವಪ್ಪ ಪಿಸಾಯಿಸಿದನು ನಿನ್ನನ್ನು ಮಾತನಾಡಿ ಹೇಳು. ಹೇಳು ಮಂಗಳ, ಹೇಳು. ಯಾವ ಪಾಪಿ ಸಾಯಿಸಿದನು ಹೇಳು ಮಂಗಳ. ಮಂಗಳ ಎದ್ದೇಳು ಮಂಗಳ. ಮಂಗಳ ಪಾಪಿ ಸಾಯಿಸಿದನು ಮಾತನಾಡಿ ಹೇಳು ಮಂಗಳ. ಶಿವನೇ ಅಯ್ಯೋ ವಿಧಿ. ಮಂಗಳ ಜೀವ ಜ್ಯೋತಿಯೇ ನನ್ನ ಬಂಟಿಯಾಗಿ ಬಿಟ್ಟು ಹೋದೆಯ ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಬಂಟಿಯಾಗಿ ಬಿಟ್ಟು ಹೋದೆಯ ನನ್ನ ಬಂಟಿಯಾಗಿ ಬಿಟ್ಟು ಹೋದೆಯ ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಬಂಟಿಯಾಗಿ ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಬಂಟಿಯಾಗಿ ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ದೈವಲಿಖಿತ ಬರದ ವಿಧಿಯೇ ನಾ ಎಂತ ಪಾಪಿ. ಅಯ್ಯೋ ಈ ಪ್ರಪಂಚದಲ್ಲಿ ನಾವು ಹುಟ್ಟಬಾರದಾಗಿತ್ತು ಮಂಗಳ. ಒಬ್ಬಂಟಿಗನಾಗಿ ಮಾಡಿ ಬಿಟ್ಟು ಹೊಂಟು ಹೋದೆಯಲ್ಲಿ ನಾ ಯಾರಿಗಾಗಿ ಬದುಕಬೇಕು, ಏನಕ್ಕಾಗಿ ಬದುಕಬೇಕು? ನೀವು ಹೋದ ಮೇಲೆ ನನಗಿನ್ಯಾರು ಗತಿ ಮಂಗಳ. ನಾನು ನಿನ್ನೊಡನೆ ಬರುವೆ ಮಂಗಳ. ಮಂಗಳ ಮಾತನಾಡಿ. ಅಯ್ಯೋ ಶಿವ.
ಏನೋ ಧರ್ಮನಂದನ ಅವಳನ್ನು ಮಾತನಾಡದಾಗೆ ಮಾಡಿ ಮನಸ್ಸಿನಿಂದಲೇ ಗುಂಡು ಹಾಕಿ ಈಗ ಸಾಯಿಸಿ ಮಾತಾಡುವಂತೀಯ ನೀಚ. ನಿನಗೆ ಅಣ್ಣ ಅಂತ ನನಗೆ ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಆಗುತ್ತದೆ. ಆ ಬೀರನ ಸಂಚಿನಿಂದಲೇ ಹೊಂಚು ಹಾಕಿ ಕೊಂದ ಪಾಪಿ ನೀನು. ಬೇಸೆ ಅರೆಸ್ಟ್ ಮಾಡಿ ಇವನನ್ನು. ಏನು ಮಾತನಾಡುತ್ತಿರುವೆ? ನನ್ನ ದೇವತೆಯನ್ನೇ ನಾನೇ ಕೊಲ್ಲುವೆನು. ನಿಮ್ಮಣ್ಣನ ಮಾತಿನಲ್ಲಿ ನಿನಗೆ ವಿಶ್ವಾಸ ಇಲ್ಲವೇ? ವಿಶ್ವಾಸ ಇಲ್ಲದ ಘಾತಕನ ಮೇಲೆಯೇ ವಿಶ್ವಾಸವೇ? ನನಗೆ ಸತಿಯಾಗಿ ಬರುವ ಆ ಲಕ್ಷ್ಮಿಯನ್ನು ಆ ಬೀರನ ಕೈಯ ಹಿಡಿಸಿ ಅವರನ್ನು ಮನೆಯಿಂದ ತಪ್ಪಿಸಿ ಈಗ ಸಂಚು ಹಾಕಿ ಈ ನಿನ್ನ ಹೆಂಡತಿಯನ್ನು ಕೊಂದ ಕೊಲೆಗಾರ ನೀನು. ಚಂದಗೆ ಸಮಾನನಾಗಿರುವ ನನ್ನನ್ನು ಹೊಡಿತೀನಪ್ಪ. ಹೊಡಿಯಪ್ಪ ಹೊಡಿ. ಇನ್ನು ನಿನಗೆ ತೃಪ್ತಿ ಆಗುವ ತನಕ ಹೊಡಿ. ಆದರೆ ಕೊಂದವನಿ ಎನ್ನಬೇಡ ತಮ್ಮ, ಕೊಂದವನಿ ಎನ್ನಬೇಡು. ನನಗೆ ಬುದ್ಧಿವಾದ ಹೇಳಕ್ಕೆ ಬಂದಿದ್ಯಾ ಕೊಲೆಗಾರಕ? ಸಾಕು ಬಿಡು. ಬಾಳ ಹೊತ್ತು ಹೊಡೆದ್ರ ಊರ ಜನ ನೋಡ್ತಾರ. ಸಾಕು ಬಿಡು. ಅಣ್ಣನ ಮರ್ಯಾದೆ ಕಳಿಬೇಡು. ನಿನಗೆ ಮರ್ಯಾದೆ ಬೇಡ ಅಂದ್ರ ನಿನಗೆ ತೃಪ್ತಿ ಆಗೋ ತನಕ ಹೊಡಿ ತಮ್ಮ. ಚಿಕ್ಕವನಾಗಿದ್ದಾಗ ನಿನಗೆ ತುತ್ತು ಮಾಡಿ ಉಳಿಸಿ ತಿನ್ನಿಸಿ ಓದಿಸಿ ದೊಡ್ಡವನಾಗಿ ಮಾಡಿ ಸಿಕ್ಕಂತೆ ಸಾಲ ಮಾಡಿ ನಿನಗೆ ಈ ನೌಕರಿ ಕೊಡಿಸಿದ ತಪ್ಪಿಗೆ ಓಡಿತಮ್ಮ. ಇನ್ನು ನಿನಗೆ ತೃಪ್ತಿ ಆಗುವವರೆಗೂ ಹೊಡಿತಮ್ಮ. ಬಾಯಿ ಮುಚ್ಚೋ ಪಾಪೆ. ಅಧಿಕಾರ ಕೊಡಿಸಿದವನು ನೀನಲ್ಲ. ನನಗೆ ಓದಲಿಕ್ಕೆ ಹಣ ಕೊಟ್ಟು ನನಗೆ ನೌಕರಿ ಕೊಡಿಸಿದ್ದು ಆ ನನ್ನ ದಣಿ MLA ವೀರನೇಗೌಡ. ನಿನಗೆ ಓದಿಸಿ ಅಧಿಕಾರ ಕೊಟ್ಟವನು ಆ ಗೌಡನೇ. ಆಯ್ತಪ್ಪ ಆಯ್ತು. ಇನ್ನೇನಿದೆ? ಇವಳನ್ನು ಕೊಲ್ಲುವ ಆಸೆಗಾಗಿ ಈ ನನ್ನ ಅಧಿಕಾರ ಸಮರಾಮ ತಪ್ಪಿಸಿ ಈ ಕೆಲಸ ಮಾಡಿದ ನೀಚ ನೀನು. ನನ್ನ ಮದುವೆಗೆ ಮಣ್ಣು ಎರಚಿದ ಪಾಪಿ ನೀನು. ಈ ನನ್ನ ಹತ್ತಿಗೆನ ಕೊಂದ ಕೊಲೆಗಾರ ನೀನು. ಅಯ್ಯೋ ಶಿವ ಶಿವ. ಕೇಳಲಾರ ಇಂಥ ಕಠೋರವಾದ ತಿರುಗುಡಿಗಳನ್ನು ಶ್ರೀ ಗುರು ಸತ್ಯಾನಂದ ಪ್ರಭುವೇ, ಈ ನನ್ನ ತಮ್ಮನ ಮಾತಿಗೆ ನೀವೇ ಸಾಕ್ಷಿ. ಆ ನಿಮ್ಮ ಪವಿತ್ರ ಪಾದ ಸಾಕ್ಷಿ. ಇಲ್ಲಿವರೆಗೂ ನಾನು ನುಡಿದ ನುಡಿಗಳೆಲ್ಲವೂ ಧರ್ಮದ ನುಡಿಗಳೇ ಆಗಿದ್ದೇ ನಿಜವಾಗಿದ್ದರೆ ಆ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಇವನ ಬಾಳನ್ನೇ ಸುಟ್ಟು ಹಾಕಲಿ. ಜೈ ಶ್ರೀರಾಮ್. ಸಾಹೇಬ್ರೆ, ಸಂತೋಷದಿಂದ ಇರಿ.
ನನ್ನನ್ನು. ಬೇಸೆ ಈ ಶವನ್ನು ಪಂಚನಾಮ ಮಾಡಿ ಇವನನ್ನು ಸ್ಟೇಷನ್ಗೆ ಹೊಡೆದುಕೊಂಡು ಬಾ. ಸರ್, ಧರ್ಮಕ್ಕೆ ತೊಡಿಸಿದ ಈ ಸಂಕೋಲೆ ಇದು ಯಾರ ಪಾಲಿಗೆ ಯಾರು ಬೈದ ಪಾಪಕ್ಕೆ ಯಾರಿಗೆ ಈ ಶಿಕ್ಷೆಯೋ, ಯಾರು ಬೈದ ಪಾಪಕ್ಕೆ ಯಾರಿಗೆ ಈ ಶಿಕ್ಷೆಯೋ, ನ್ಯಾಯ ನೀತಿ ಧರ್ಮಕ್ಕೆ ಸಿಗಿಮೊಗಡಿಗಿದೆ, ಸಿಗಿಮೊಗಡಿಗಿದೆ, ಮೊಗಡಿಗಿದೆ, ಸಿಗಿಮೊಗಡಿಗಿದೆ. ಹಾಲಿನ ಬಾಳುಗಳು ವಿಷವಿದೆ, ಮೋಸದ ವಂಚನೆಗೆ ಬಲಿಯಾಗಿದೆ, ಧರ್ಮದಾರಿ ತಪ್ಪಿದೆ, ಧರ್ಮ ಅಡಗಿ ಕುಳಿತಿದೆ, ಧರ್ಮದಾರಿ ತಪ್ಪಿದೆ, ಧರ್ಮ ಅಡಗಿ ಕುಳಿತಿದೆ. ಅನ್ಯಾಯದ ಕೈ ಮೇಲಾಗಿದೆ, ಹೊರಲಿ ಬಾರದೂರಿಗೆ ಪಯಣ, ಹೇಳಲಾಗದ ಮಾತಿನಲ್ಲಿ, ನೋಡಲಾಗದ ತಲೆಪಿನಲ್ಲಿ, ಕೇಳಲಾಗದ ತುದಿಯಲ್ಲಿ, ನೋಡಲಾಗದ ತಲೆಪಿನಲ್ಲಿ, ಪ್ರತಿಸುತ್ತಿದ್ದು ಕಲ್ಲಲ್ಲೂರ ಹಿಡಿಯಲೋ ದೂರಿದೆ ಪಯಣ, ಬದಲಿಗಾರ ದೂರಿದೆ ಪಯಣ, ಹೇಳಲಾಗದ ಮಾತಿನಲ್ಲಿ. ಕನ್ನಡದ ಕಲಿ ಬಲ್ಲಾಪುರ ಹುಲಿ. ಮಾಂತ್ರಿಕ ಎಂದರೆ ಮಂತ್ರ, ಯಂತ್ರ, ತಂತ್ರ, ಗೆದ್ದ ವೀರ. ಅಂದರೆ ಮಂತ್ರ ಎಂಬ ಶಬ್ದದಿಂದ ಲೋಕವನ್ನ ಗೆದ್ದ ಕಾಲ ಭೈರವ. ಆ PSI ಶಶಿಧರನ್ ನಿನ್ನಂತೆ ಮಾಡಿಕೊಂಡು
ಆ ಧರ್ಮವಂತನ ಮನೆತನದ ಆ ಧರ್ಮರಾಜನ ಹೆಂಡತಿಯನ್ನೇ ಕೊಲೆ ಮಾಡಿ ನಿನ್ನ ಕುತಂತ್ರದಿಂದ ಅವನನ್ನೇ ಜೈಲಿಗೆ ಕಳಿಸಿದ ಮೋಸಗಾರ ನೀನು. ಅದೆಷ್ಟೋ ಬಡ ಹೆಣ್ಣು ಮಕ್ಕಳ ಶೀಲ ಕೆಡಿಸಿದ ಪಾಪಿ ನೀನು. ಅದೆಷ್ಟೋ ಬಡ ಕುಟುಂಬಗಳನ್ನೇ ಸರ್ವನಾಶ ಮಾಡಿದ ನಯವಂತ. ನಿನ್ನ ದಬ್ಬಾಳಿಕೆಗೆ ಅಂತ್ಯ ಆಡಿ ಶ್ರೀಮಂತಿಕೆ ಎಂಬ ದರ್ಪದಲ್ಲಿ ನಡೆದಿದ್ದರೆ ನನ್ನ ಹೆಸರು ಪ್ರಚಂಡ ಮಾಂತ್ರಿಕನೇ ಅಲ್ಲ. ಹೆಂಗಡಿಲೆ ಕಟ್ಟಿದ್ದಪ್ಪ ನಾನು ಮದುವೆ ಗದ್ಲ ಅಂತೀನಿ. ಅಲ್ಲ ನಾನು ಆ ರತ್ನ ಬೇಕಂತೀನಿ. ನಮ್ಮವ್ವ ಆಕಿನ ಬ್ಯಾಡ ಇಲ್ಲ ಕೊಲ್ಲೂರು ಹುಡುಗಿ ಚಲೋ ಐತೆ ಅಲ್ಲಿಗ ಹೋಗಂತ ಬುತ್ತಿ ಕಟ್ಟಿ ಕಳಿಸಾಳ. ನೋಡೋಣ ಏನಾಗುತ್ತೆ ಮುಂದ. ಯಾರೇ ನನ್ನ ತೆಗಿ ಬಡ ನನಗೆ ಆಚೆ ಆಚೆ ಅಂತಿರಲ್ಲ. ಅಯ್ಯೋ ನಾಯ ನಾಯ ಗಂಟು ಬಿದ್ದೈತೆ. ಅದೇನು ಗಂಡು ನಾಯ ಹೆಣ್ಣು ನಾಯ? ಅತ್ತಿಂತ ನಾಯಿ ಇಲ್ಲ, ದೊಡ್ಡ ನಾಯಿ. ನಾ ಇಲ್ಲ ಬಾದೂರ್ ನಿಂತಾಗ ನಿಂತೀನಿ. ಅಲ್ಲಿ ಯಾವ ನಾಯಿ ಬೆನ್ನತ್ತೈತೆ? ಈ ಚೀಲ ಹಿಡ್ಕ ಆ ನಾಯಿನ ಓಡಿಸ್ಬಿಟ್ಟು ಬರ್ತೀನಿ. ಹೀಗೆ ಈ ಚೀಲದಾಗ ಎಲ್ಲ ಸೌತೆಕಾಯಿ, ಹೀರೆಕಾಯಿ, ಮುಲ್ಲಂಗಿ, ಗ್ಯಾಜಿರಿ ಎಲ್ಲ ಜವ ಗಟ್ಟಿಗೆ ಹಿಡ್ಕವ. ಬಿಸಿ ಆಡ್ಬೇಡ ಮತ್ತ. ಇದು ಸೌತೆಕಾಯಿ ಅಂತ, ಹೀರೆಕಾಯಿ ಅಂತ, ನುಗ್ಗೆಕಾಯಿ ಅಂತ. ಏನು ಸುಳ್ಳಾಗ್ಬಿಟ್ಟಿವ ನಿನ್ನವನೇ. ಆಹಾ ಏನು ಚಂದ, ಏನು ಚಂದ ಘಮ ಘಮ ನಾರಕತ್ತಿತ್ತವ. ಅಲ್ಲ ಈ ಬುತ್ತಿ ಸಜ್ಜೆ ರೊಟ್ಟಿ ಚವಳೆಕಾಯಿ ಬುತ್ತಿ ಬಿಚ್ಚಿ ಹೊಲಕ್ಕೆ ಹೋಗ್ಬಿಡಂಬ. ಮನದಾಗ
ರೀ ಉಳಿದಾಗ ಅಪ್ಪಾಟ ಬಂಗಾರಿ ಬಂಗಾರಿ ಬಣ್ಣದ ಸಿಂಗಾರ ಸೇರಿ ಕಡಿಮೆ ಈಗಾಗ ಬೆಳೆದಾಳರಿ ಕಗ್ಗಾನ ಬೀದ್ರ ಮುದ್ದಾಡುವಂಗ ಅಕ್ಕೈತಿ ಬಂಗಾರಿ ಹೊಂಗಿ ಕೊಡಲಿ ಕಗ್ಗಾನ ಬೀದ್ರ ಮುದ್ದಾಡುವಂಗ ಅಕ್ಕೈತಿ ಬಂಗಾರಿ ಹೊಂಗಿ ಮಾಡಲಿ ಅಕ್ಕೈತಿ ಬಂಗಾರಿ ಹೊಂಗಿ ಮಾಡಲಿ ವಾರ್ತಿಕ ಚಾಪು ಹತ್ತಿ ಎಳುವಲ್ಲ ಎಳುವ ತಗುಪೋಗಲ ಕರುತೀನಂತ ತರದಿ ತಿರುಗಲ ಅದರ ಮದಿಯ ಕಾಗುಲ ನೆತ್ತಿಗ ಬರುವಾಗಿ ಗೊತ್ತಿನಾದ ಇಬ್ಬರು ಕೈ ಮಾಡಿ ಬಲಿಯಾಗಿ ಮಾತಿನ ಗುಂಡೇರಿಗೆ ಆಯ್ತು ಧರ್ಮರಾಜನ ಸಂಸಾರ ಶಕ್ತಿಯ ಒಂದೇ ಒಂದು ಮಾತಿಗೆ ಇಡೀ ಕೌರವ ಕುಲವೇ ಸರ್ವನಾಶವಾದ ಈ ನನ್ನ ಒಂದೇ ಒಂದು ಸವಲಿಗೆ ಸರ್ವನಾಶವಾಗುತ್ತದೆ ಆ ಬೀರನ ಕನಸು ನನ್ನ ಸೂಳೆಯಾಗಿ ಬದುಕುತ್ತಿದ್ದ ಆ ಲಾಭನನ್ನು ಇಂದು ನನ್ನ ತಂಗಿ ಎಂಬ ಹೆಸರಿನಿಂದ ಅವರ ಮನೆ ಸ್ವಚ್ಛ ಮಾಡಿ ಶಶಿಧರನ ಕುಸುಮದ ಸತಿಯಾಗಿ ನಿನ್ನ ಮನೆ ಮನ ಸೇರಿದ್ದ ತುಂಬಿದ ನಿನ್ನ ಮನೆ ಪ್ರಚಾರ ಮಾಡಿ ಆಸನಾದವಳ ನನ್ನವಳ ಕೈಯಿಂದಲೇ ನನ್ನೆಲ್ಲ ಕಾರ್ಯಗಳನ್ನು ಸಾಧಿಸಿಕೊಳ್ಳಲಿದ್ದರೆ ನನ್ನ ಹೆಸರು ಹರನೇ ಅಲ್ಲ. सिंगल शेर नाम है उसका ಇದೇನು ಮನೋಹರ ನಿಮ್ಮದು ಇದೆಂತ ಅದ್ಭುತವಾದ ನಗು. ಬಾಲವಣ್ಣ ಇದು ಸಂತೋಷದ ನಗು. ಇಷ್ಟು ತರಬೇಕೆ? ಇಷ್ಟು ಬೇಗ ಬಂದರು ಇದು ತರವಾಯಿತು. ಹೌದು, ಮತ್ತೆ ಯಾಕೆಂದ್ರೆ ನನ್ನ ಮನಸ್ಸು ಮಲ್ಲಿಗೆ ಅಂತ ಅರಳಿ ನನ್ನ ಕನಸು ಮಧುರ ಸಿಹಿ ಜೇನಿನ ಹಣೆಯಂತೆ ಹೊರಬರಲು ಸಮಯದ ಪರಿಕಲ್ಪನೆ ಇರುವುದಿಲ್ಲ. ಮೊದಲು ಒಂದು ಸಿಹಿ ಮುತ್ತೊಂದು ಕೊಡು, ಆಮೇಲೆ ಮಾತಿನ ಮಂಟಪದ ಸುರುಮಳೆ. ನೋಡಿ, ನೀವು ಬಯಸಿದಂತ ಸಿಹಿ ಮಾತಿನ ಮಳೆಯನ್ನೇ ಸುರಿಸಿದೆ. ಇನ್ನು ನಿಮ್ಮಗಳಾಗಿ ಹಾಡಿಕೊಂಡು ಕುಪ್ಪಳಿಸಿ ನಿಮ್ಮ ಮನವರ ತರಿಸುವ ಸುರಿಸೋ ಒಂದು ಸುಮಧುರ ಗೀತೆ. ಅನಘಾರತ್ನವೇ 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 ಅನಘಾರತ್ನವೇ
ಈಗ ತುತ್ತಾಯಿತು ನನ್ನ ಮನಕ್ಕೆ. ಈಗೈದ ನೃತ್ಯ ನೋಡಿ ಆ ನವಿಲು ನಾಚಿಕೊಂಡಿರಬೇಕು, ಇಲ್ಲ ಆ ಕೋಗಿಲೆ ಮೌನವಾಗಿರಬೇಕು, ಅಲ್ಲವೇ ರಾಣಿ? ನೋಡಿ
ನಿಮ್ಮ ಮಾತನ್ನು ಮೌನವಾಗಿಟ್ಕೊಂಡು ಆದಷ್ಟು ಬೇಗ ನಾನು ನಿಮ್ಮ ಸೂಳ ಎಂಬ ಮಾತನ್ನು ಮರೆತು ನನಗೆ ಮಳೆಗಟ್ಟ ಹಣವನ್ನ ಕೊಡಿ. ಇನ್ನು ತಡವಿಲ್ಲ ರಾಣಿ. ಚಂದಿರನಂತ ಚೆಲುವ ಹೊಂದಿರುವ ನೀನು ಬಂಗಾರದಂತೆ ಬದುಕು ಸಾಗಿಸುತ್ತ ಮಾಡುತ್ತೇನೆ. ಅದಕ್ಕಾಗಿ ನಿನ್ನನ್ನು ಅಲ್ಲಿಂದ ಇಲ್ಲಿಗೆ ಕರೆಸಿದ್ದೇನೆ. ನಿನಗಿಂತ ಮೊದಲು ನನಗೆ ಆತುರವಿದೆ. ನನ್ನೆಲ್ಲ ಕಾರ್ಯಗಳನ್ನು ಸಾಧಿಸಿಕೊಳ್ಳಬೇಕಾಗಿದೆ. ಆ ನಂತರ ಈ ಲೋಕದ ನವಜೋಡಿ ಅಮರ ಪ್ರೇಮಿಗಳು. ಏನು ಆದಿನ ಕನಸಿನ ಯಾರು ಎಲ್ಲಿದ್ದಾನೆ? ಏನ್ ಮಾಡ್ತಾ ಇದ್ದಾನೆ? ವರ ಸೂಪರ್. ಅವನ ಜೊತೆ ಸಬ್ ಇನ್ಸ್ಪೆಕ್ಟರ್. ನನಗಿಂತ ನಿನಗೆ ಹೇಳಿ ಮಾಡಿಸಿದ ಮೂರ್ತಿ. ನಿಮ್ಮ ಸೌಂದರ್ಯ ಪಕ್ಷವನ್ನು ಎಲ್ಲವನ್ನು ತಿಳಿ ಹೇಳಿದ್ದೇನೆ. ಅವನು ನನಗಿಂತ ನಿನಗೆ ಹೇಳಿ ಮಾಡಿಸಿದ ಜೋಡಿ. ಹೌದು, ಅವನೇ ಇನ್ಸ್ಪೆಕ್ಟರ್. ನೋಡಿ, ಇದ್ದಾಗ ಯಾವುದೇ ರೀತಿ ಬೆಲೆ ಗೊತ್ತಾಗದೆ ಇರುವಂತಹದನ್ನೆಲ್ಲ ಅವನ ಜವಾಬ್ದಾರಿಗಳನ್ನ ತೆಗೆದುಕೊಂಡಿದ್ದಾನೆ. ಹೀಗಿರ್ಬೇಕಾದ್ರೆ ಎಲ್ಲ ಜವಾಬ್ದಾರಿಗಳ ಜೊತೆ ಅವನಿಗೆ ಬಂದಂತ ಎಲ್ಲ ಕೆಲಸಗಳನ್ನು ನಮ್ಮೊಂದಿಗೆ ಹಾಕಿದ್ದಾನೆ. ಎಲ್ಲವಳು ಬಲ್ಲವಳ ಮುಂದೆ ನಾ ಚಿಲ್ಲರನಾಗಿ ಚಾಡಿ ಹೇಳದಂತೆ ಎಲ್ಲವನ್ನು ಕಲಿಸಿಕೊಡುವುದೇ ಲಾವಣ್ಯ. ಹೆಣ್ಣಾದ ಮಂತರೆಯಿಂದಲೇ ರಾಮಾಯಣವಾಗಲಿಲ್ಲವೇ? ಕಣ್ಣಿಲ್ಲದ ಧೃತರಾಷ್ಟ್ರನಿಂದಲೇ ಮಹಾಭಾರತ ರಾಜ್ಯಭರವೇ ನಡೆಯಲಿಲ್ಲವೇ? ಕಾಲಿಲ್ಲದ ಎಳುವ ವರ್ಣನಿಂದಲೇ ಆ ಸೂರ್ಯದೇವನ ರಥವೇ ಓಡಲಿಲ್ಲವೇ? ಎಲ್ಲ ನಿನ್ನ ಕಣ್ಣ ಮುಂದೆ ಇರಬೇಕಾಗಲಿ ನಾನು ನಿನಗೆ ಹೇಳಿಕೊಡಬೇಕೇ? ಆದರೂ ಕೂಡ ಆ ಮಹಿಷಾಸುರನನ್ನು ನಂಬಿಸಿ ಆ ದೇವತೆಯತ್ತ ಬೇಡಿದ ಭಕ್ತಿಯ ಶಕ್ತಿಯನ್ನು ನಿನ್ನ ಮೇಲಿರಿಸಬೇಕಾದ್ರೆ ಆ ದೇವಿಯೇ ಎಲ್ಲ ಶಕ್ತಿಯನ್ನು ನಿನಗೆ ಅರ್ಪಿಸಬೇಕಾಗಿರುವುದು ಅವರ ಕರ್ತವ್ಯ ತಾನೆ. ತಕ್ಕ ಉತ್ತರವೇ ಆಗಲಿ. ನಮೋದಗಳಿಗೆ ಆ ಧರ್ಮರಾಜನನ್ನು ಬೀರವನ್ನು ಕೇಳಿ ನಿನ್ನ ಕಣ್ಣಿರಿದ ಗಂಧನಿಂದಲೇ ಅವರನ್ನು ತಾಳಾಯಿಸಿ ಆ ವರಲಕ್ಷ್ಮಿಯನ್ನು ಯಾವ ಕೆಸರಿನ ಕಮಲದ ಮೇಲೆ ಕೂರಿಸ ಹಾಗೆ ಮಾಡಿ ತೋರಿಸು. ನಿನ್ನ ಅಂತೆ ಕಥೆಯನ್ನು ನಾನು ನಿನಗೆ ಹೇಳಿಕೊಡು. ಬಾ, ಆಗುತ್ತಾ ಕುಣಿಯುತ್ತಾ ನಿನ್ನ ಮದುವೆ ಮಂಟಪಕ್ಕೆ ಹೋಗೋಣ.
ಹಿಂಸಾಚಾರ